Hey friends, welcome to my channel. ಮಾಟಮಂತ್ರಕ್ಕೆ ಒಳಗಾದ ವ್ಯಕ್ತಿಯು ತನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾನೆ. ತಂತ್ರ ಮಂತ್ರಗಳಿಂದ ಆ ವ್ಯಕ್ತಿ ಮಾತ್ರವಲ್ಲ, ಆತನ ಕುಟುಂಬವು ಇದರ ದುಷ್ಪರಿಣಾಮವನ್ನು ಎದುರಿಸುತ್ತದೆ. ಅನೇಕ ಜನರು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದರೊಂದಿಗೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅವರ ಜೀವನದಲ್ಲಿ ಏನಾಗುತ್ತಿದೆ ಎಂಬುದು ಅವರಿಗೆ ತಿಳಿಯುವುದಿಲ್ಲ. ವ್ಯಕ್ತಿಯ ಮನಸ್ಸಿನಲ್ಲಿ ಕೆಟ್ಟ ಭಾವನೆಯೂ ಉಂಟಾಗುತ್ತದೆ. ಯಾವುದೇ ಒಂದು ಕಾಣದ ಶಕ್ತಿ ಬೆನ್ನ ಹಿಂದೆ ಕೆಲಸ ಮಾಡುತ್ತದೆ. ಕೆಲವೊಮ್ಮೆ ಇದನ್ನು ಮೂಢನಂಬಿಕೆ ಎನ್ನುತ್ತಾರೆ. ಆದರೆ ಹಲವು ಬಾರಿ ಓರ್ವ ವ್ಯಕ್ತಿಯು ತಂತ್ರಮಂತ್ರಗಳ ಶಕ್ತಿಗೆ ಒಳಗಾದಾಗ ಆ ವ್ಯಕ್ತಿ ಮಾತ್ರವಲ್ಲ, ಆತನ ಇಡೀ ಕುಟುಂಬವೇ ಅದರ ದುಷ್ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಹಾಗೂ ಆತನು ತನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾನೆ. ತಂತ್ರಮಂತ್ರಗಳಿಂದ ಮುಕ್ತಿ ಪಡೆಯುವುದು ಹೇಗೆ? ಈ ವಿಧಾನವನ್ನು ಮಾಡಿದರೆ ತಂತ್ರಮಂತ್ರಗಳ ಪ್ರಭಾವದಿಂದ ಮುಕ್ತಿ ಪಡೆದುಕೊಳ್ಳುವಿರಿ. ಮೊದಲನೆಯದಾಗಿ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಪಠಣ. ಹಿಂದೂ ಧರ್ಮದಲ್ಲಿ ಗಾಯತ್ರಿ ಮಂತ್ರ ಪಠಣವನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ತಂತ್ರಮಂತ್ರವನ್ನು ತೊಡೆದುಹಾಕಲು ಒಬ್ಬ ವ್ಯಕ್ತಿಯು 108 ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ನಂತರ ಹಸುವಿನ ತುಪ್ಪದಿಂದ ಗಾಯತ್ರಿ ಯಜ್ಞವನ್ನು ಮಾಡಬೇಕು. ಈ ಪರಿಹಾರದಿಂದ ವ್ಯಕ್ತಿಯು ತಂತ್ರ ಮಂತ್ರ ಕ್ರಿಯೆಯನ್ನು ತೊಡೆದುಹಾಕುತ್ತಾನೆ. ಎರಡನೆಯದು ಹನುಮಾನ್ ಚಾಲೀಸ. ಹನುಮಾನ್ ಚಾಲೀಸ ಓದಿ ನಕಾರಾತ್ಮಕ ಗಾಳಿ ಮತ್ತು ತಂತ್ರಮಂತ್ರವನ್ನು ತೊಡೆದುಹಾಕಬಹುದು. ಹಾಕಲು ಒಬ್ಬ ವ್ಯಕ್ತಿಯು ಒಂದು ತಂಬಿಗೆ ಹಾಲನ್ನು ತೆಗೆದುಕೊಂಡು ಹನುಮಾನ್ ಚಾಲೀಸವನ್ನು 7 ಬಾರಿ ಪಠಿಸಬೇಕು. ನಂತರ ಮಂತ್ರಿಸಿದ ಹಾಲನ್ನು ಸಂಪೂರ್ಣ ಮನೆಯಲ್ಲಿ ಚಿಮುಕಿಸಬೇಕು. ಉಳಿದ ಹಾಲನ್ನು ಮುಖ್ಯ ಬಾಗಿಲಿನ ಮೇಲೆ ಸುರಿಯಬೇಕು. ಇದರಿಂದ ತಂತ್ರಮಂತ್ರಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಮೂರನೆಯದು ಕೈಗೆ ದಾರ ಕಟ್ಟಿಕೊಳ್ಳುವುದು. ಭಾನುವಾರ ಬೆಳಿಗ್ಗೆ ಬಲಗೈಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು ಅಥವಾ ಕಟ್ಟಬೇಕು ಮತ್ತು ಮನೆಯ ಮುಖ್ಯದ್ವಾರದ ಬಳಿ ಎಕ್ಕದ ಗಿಡವನ್ನು ನೀಡಬೇಕು. ಈ ಮೇಲಿನ ವಿಧಾನಗಳು ಪ್ರಭಾವಶಾಲಿಯಾಗಿವೆ ಮತ್ತು ಇವೆಲ್ಲ ಖಂಡಿತವಾಗಿಯೂ ನಂಬಿಕೆಗೆ ಸಂಬಂಧಪಟ್ಟ ವಿಧಾನಗಳು. ಈ ಸಂಕ್ಷಿಪ್ತವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.